Hello guys, welcome back to the channel. ಇವತ್ತು ನಾವು ಕೆ.ಎ. ದಯಾನಂದ್ ಅವರು ಬರೆದಿರುವ ನಮ್ಮೂರ ಬೇಟೆ ಅನ್ನುವ ಅದ್ಭುತ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಾಠ ಅಂದರೆ ಕೇವಲ ಪ್ರಾಣಿ ಕೊಲ್ಲೋದಲ್ಲ, ಇದು ನಮ್ಮ ಹಳ್ಳಿಗಳ ಒಂದು ಕಾಲದ ಜೀವಶೈಲಿ ಮತ್ತು ಸಂಸ್ಕೃತಿಯ ಕಥೆ. ಜಿಮ್ ಕಾರ್ಬೆಟ್ ಅಥವಾ ವೀರಪ್ಪನ್ ಮಾಡುವ ದೊಡ್ಡ ಬೇಟೆಗಳಿಗೂ ನಮ್ಮ ಹಳ್ಳಿಯ ಈ ಪುಟ್ಟ ಬೇಟೆಗೂ ತುಂಬ ವ್ಯತ್ಯಾಸ ಇದೆ. ಬನ್ನಿ ನೋಡೋಣ. ಭಾಗ 1, ಬೇಟೆ ಅಂದರೆ ಏನು? ಹಿಂದೆ ಹಳ್ಳಿಗಳಲ್ಲಿ ಬೇಟೆ ಅನ್ನೋದು ಕೇವಲ ಹವ್ಯಾಸವಾಗಿರಲಿಲ್ಲ, ಅದು ಅವರ ಸ್ಥಳೀಯ ಆರ್ಥಿಕ ಬದುಕು ಮತ್ತು ಆಹಾರ ಸಂಸ್ಕೃತಿಯ ಭಾಗವಾಗಿತ್ತು. ಹಳ್ಳಿಲು ಮರಿ, ಕಾಡ್ಬೆಕ್ಕು, ಮೊಲ, ಮೀನು ಹೀಗೆ ಸಣ್ಣ ಪುಟ್ಟ ಪ್ರಾಣಿಗಳ ಬೇಟೆ ನಡೆಯುತ್ತಿತ್ತು. ಲೇಖಕರು ಇಲ್ಲಿ ತಾವು ಬಾಲ್ಯದಲ್ಲಿ ನೋಡಿದ ನಿಜ ಘಟನೆಗಳನ್ನು ನಮ್ಮ ಕಣ್ಣ ಮುಂದೆ ತಂದಿದ್ದಾರೆ. ಭಾಗ 2, ಕಾಡು ಹಂದಿ ಬೇಟೆ, ಒಂದು ಸಾಹಸ. ಈ ಪಾಠದ ಹೈಲೈಟ್ ಅಂದರೆ ಹಂದಿ ಬೇಟೆ. ಚಕ್ರವ್ಯೂಹ. ಮಹಾಭಾರತದ ಚಕ್ರವ್ಯೂಹದ ಥರ 10 ಜನ ಕಬ್ಬಿನ ಗದ್ದೆಯನ್ನು ಸುತ್ತುವರಿದು ಹಂದಿಯನ್ನು ಹಿಡಿಯುತ್ತಿದ್ದರು. ಮುಧೋಲ್ ನಾಯಿಗಳು. ಹಂದಿ ಬೇಟೆಗೆಂದೇ ಸಾವಿರಾರು ರೂಪಾಯಿ ಕೊಟ್ಟು ಮುಧೋಲ್ ತಳಿಯ ನಾಯಿಗಳನ್ನು ಸಾಕುತ್ತಿದ್ದರು. ಆಚರಣೆ. ಹಂದಿ ಹಿಡಿದ ಮೇಲೆ ಅದಕ್ಕೆ ಪೂಜೆ ಮಾಡಿ ಇಡೀ ಊರಿಗೆ ಮೆರವಣಿಗೆ ಮಾಡಿ ಹಂಚುತ್ತಿದ್ದರು. ಇದು ಊರ ಹಬ್ಬ ಥರ ಇರುತ್ತಿತ್ತು. ಭಾಗ 3, ಕಾಡಿಲಿ ಮತ್ತು ಮೊಲಗಳ ಬೇಟೆ. ಈಗ ಸ್ವಲ್ಪ ಡಿಫ್ರೆಂಟ್ ಬೇಟೆ ನೋಡೋಣ. ಕಾಡಿಲಿ, ಕಾಡಿನ ಎಲಿ. ಇವು ಅರ್ಧ kg ತೂಕ ಇರುತ್ತಿದ್ದವು. ಇವುಗಳ ಬಿಲ್ಲವನ್ನು ಪತ್ತೆ ಹಚ್ಚಿ ನಾಯಿಗಳ ಸಹಾಯದಿಂದ ಹಿಡಿಯುತ್ತಿದ್ದರು. 10-15 ಇಲಿಗಳನ್ನು ಕೇವಲ 30-40 ರೂಪಾಯಿಗೆ ಮಾರುತ್ತಿದ್ದರು. ಮೊಲಗಳು. ಹೊಲಗಳಲ್ಲಿ ಓಡುವ ಮೊಲಗಳನ್ನು ಅಟ್ಟಿಸಿಕೊಂಡು ಹೋಗಿ ಹಿಡಿಯುವುದು ಒಂದು ದೊಡ್ಡ ಕಲೆ. 16 ಕಿಲೋಮೀಟರ್ ದೂರವರೆಗೂ ನಾಯಿಗಳ ಹಿಂದೆ ಇವರು ಓಡುತ್ತಿದ್ದರು. ಭಾಗ 4, ಮೀನು ಹಿಡಿಯುವ ವಿಶಿಷ್ಟ ಯಂತ್ರ, ಸೊಸಲು ಮೀನು. ಲೇಖಕರು ತಾವೇ ಸ್ವಂತ ಮಾಡುತ್ತಿದ್ದ ಬೇಟೆ ಅಂದರೆ ಮೀನು ಹಿಡಿಯುವುದು. ನವೆಂಬರ್ ತಿಂಗಳಲ್ಲಿ ಕಾಲುವೆ ನೀರು ನಿಂತಾಗ ಒಂದು ತಟ್ಟೆಗೆ ಬಟ್ಟೆ ಕಟ್ಟಿ ಅದಕ್ಕೆ ಹಿಟ್ಟಿನ ಬಂಡೆ ಹಾಕಿ ನೀರಲ್ಲಿ ಇಡುತ್ತಿದ್ದರು. ಕೇವಲ 15-20 ನಿಮಿಷಗಳಲ್ಲಿ 16 ಪುಟ್ಟ ಮೀನುಗಳನ್ನು ಆ ತಟ್ಟೆಯೊಳಗೆ ಸಿಲುಕಿ ಬಿಡುತ್ತಿದ್ದವು. ಇದು ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತಿತ್ತು. ಭಾಗ 5, ಬದಲಾದ ಕಾಲ, ಹ್ಯಾಂಡ್ ಬ್ಯಾಟರಿ ಎಫೆಕ್ಟ್. ಕಾಲ ಬದಲಾದಂತೆ ಬೇಟೆ ಮಾಡುವ ರೀತಿ ಕೂಡ ಬದಲಾಯಿತು. ಯಾವಾಗ ಕೈಗೆ ಹ್ಯಾಂಡ್ ಬ್ಯಾಟರಿಗಳು ಬಂದವು, ಬೇಟೆಗಾರರ ಕಷ್ಟ ಕಡಿಮೆವಾಯಿತು. ಬ್ಯಾಟರಿ ಬೆಳಕಿನಿಂದ ಪ್ರಾಣಿಗಳ ಕಣ್ಣು ಕುಕ್ಕಿ ಅಲೆ ನಿಲ್ಲುತ್ತಿದ್ದವು. ಇದರಿಂದ ಮೊಲ, ಕಾಡು ಬೆಕ್ಕುಗಳ ಸಂತತಿಯೇ ನಾಶವಾಯಿತು. ಕೃಷ್ಣನ ಮತ್ತು ರಾಮನ ಎಂಬುವವರು ಈ ಬೇಟೆಯಲ್ಲಿ ಎಕ್ಸ್ಪರ್ಟ್ ಆಗಿದ್ದರು. ಭಾಗ 6, ಮುಕ್ತಾಯ. ಕೊನೆಯಲ್ಲಿ ಲೇಖಕರು ಒಂದು ಬೇಸರದ ಸಂಗತಿ ಹೇಳ್ತಾರೆ. ಇವತ್ತು ಕಾಲುವೆಗಳು ಸಿಮೆಂಟ್ ಮಯವಾಗಿವೆ, ಹೊಲಗಳಿಗೆ ಕೆಮಿಕಲ್ ಗೊಬ್ಬರ ಹಾಕ್ತಿದ್ದಾರೆ. ಇದರಿಂದ ಮೀನುಗಳು ಇಲ್ಲ, ಪ್ರಾಣಿಗಳು ಇಲ್ಲ. ಆ ಹಳೆಯ ದಿನಗಳು, ಸಂಸ್ಕೃತಿ ಈಗ ಕೇವಲ ನೆನಪು ಮಾತ್ರ. ಈ ಪಾಠ ನಮಗೆ ಹಳೆಯ ಕಾಲದ ಹಳ್ಳಿ ಬದುಕಿನ ಸುಂದರ ಚಿತ್ರಣ ನೀಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.